ದಿಢೀರ್ ಅಂತ ಇಳಿಕೆ ಆಗ್ತಾ ಇದೆ ಚಿನ್ನ ಮತ್ತು ಬೆಳ್ಳಿ ಬೆಲೆಗಳು. ಹೌದು ವೀಕ್ಷಕರೇ, ಕೇವಲ ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ದೇಶಾದ್ಯಂತ ಚಿನ್ನ ಬೆಳ್ಳಿ ಬೆಲೆಯಲ್ಲಿ ಭರ್ಜರಿ ಇಳಿಕೆ ಆಗ್ತಾ ಇದೆ. ಆದ್ರೆ ಮುಂದಿನ ಬರೋ ದಿನ ಏನಾಗಬಹುದು ಗೊತ್ತಾ ವೀಕ್ಷಕರೇ? ಇವತ್ತಿನ ಈ ವಿಡಿಯೋದಲ್ಲಿ ನಾವು ನಿಮಗೆ ಸಾಕ್ಷಿ ಸಮೇತ ತೋರಿಸಲಿದ್ದೇವೆ ಯಾವ ತರ ಬಂಗಾರ ಬೆಳ್ಳಿ ಬೆಲೆ ಏರಿಕೆ ಇಳಿಕೆ ಆಗುತ್ತೆ ಅಂತ. ಇನ್ನೊಂದು ಕಡೆಗೆ ಕೇಂದ್ರ ಸರ್ಕಾರದ ನಿಯಮದ ಪ್ರಕಾರ ಬಂಗಾರ ಖರೀದಿ ಮಾಡೋರು ಆಗಿರ್ಬೋದು ಅಥವಾ ಈಗಾಗಲೇ ಖರೀದಿ ಮಾಡಿ ಮನೆಯಲ್ಲಿ ಬಂಗಾರ ಇಟ್ಟವ್ರಿಗೂ ಕೂಡ ಹೊಸ ರೂಲ್ಸ್ ಅಂತ ಹೇಳ್ಬಹುದು. ಇನ್ಕಮ್ ಟ್ಯಾಕ್ಸ್ ನಿಯಮದ ಪ್ರಕಾರ ಪ್ರತಿಯೊಬ್ರು ಕೂಡ ಈ ಮಾಹಿತಿ ತಿಳಿದುಕೊಳ್ಳಿ ವೀಕ್ಷಕರೇ. ಕೇವಲ ಇವತ್ತು ನಾವು ನಿಮಗೆ ಬಂಗಾರದ ಬೆಲೆ ಏನಾಗಬಹುದು, ಇಳಿಕೆ ಆಗುತ್ತಾ ಏರಿಕೆ ಆಗುತ್ತಾ, ಇವತ್ತು ತಗೋಬೇಕಾ ಬೇಡವಾ, ಇದರ ಜೊತೆಗೆ ಅಮೆರಿಕ ಮತ್ತು ಇರಾನ್ ನಡುವಿನ ಯುದ್ಧ ಪರಿಣಾಮದಿಂದಾಗಿ ಬಂಗಾರ ಬೆಲೆ ಏನಾಗಬಹುದು ಅದರ ಬಗ್ಗೆನೂ ಕೂಡ ಒಂದು ಇನ್ಫಾರ್ಮೇಶನ್ ನಿಮಗೆ ಸಿಗುತ್ತೆ. ಇನ್ನು ಕಡಿಮೆ ಬೆಲೆಗೆ ಬಂಗಾರ ನೀವು ಯಾವ ತರ ತಗೋಬಹುದು, ಮಾರ್ಕೆಟ್ ಅಲ್ಲಿ ಬಂಗಾರ ಖರೀದಿ ಮಾಡುವಾಗ ಯಾರು ಜನರು ಎಷ್ಟು ಮೋಸ ಹೋಗ್ತಾರೆ, ಹೇಗೆಲ್ಲ ಮೋಸ ಹೋಗ್ತಾರೆ, ಎಲ್ಲ ಆಲ್ ಇನ್ ಒನ್ ಇನ್ಫಾರ್ಮೇಶನ್ ಅಂತಾನೆ ಹೇಳ್ಬಹುದು. ಸೊ ವೀಕ್ಷಕರೇ, ನಿಮಗೂ ಕೂಡ ಆಸೆ ಇದ್ರೆ ಬಂಗಾರದ ಬೆಲೆ ಇಳಿಕೆ ಆಗಲಿ ಅಂತ ಆಸೆ ಇದ್ರೆ ಬೇಗನೆ ವಿಡಿಯೋಗೆ ಲೈಕ್ ಮಾಡೋದ್ರ ಮೂಲಕ ವಿಡಿಯೋಗೆ ಸಪೋರ್ಟ್ ಮಾಡಿ. ಹಾಗೂ ಪ್ರತಿಯೊಬ್ರು ಕೂಡ ನಾವು ಕೇಳೋ ಪ್ರಶ್ನೆಗೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಮೂಲಕ ಉತ್ತರ ಕೊಡಿ. ನಿಮ್ಮ ಪ್ರಕಾರ ಬಂಗಾರದ ಸರಿಯಾದ ಬೆಲೆ ಎಷ್ಟಾಗಬೇಕು, ಬಡ ಜನರು ಕೂಡ ಬಂಗಾರವನ್ನ ಸುಲಭವಾಗಿ ಖರೀದಿ ಮಾಡಿರ್ಬೇಕು, ಆ ಒಂದು ನಿಮ್ಮ ಉತ್ತರ ಅನಿಸಿಕೆ ಕಮೆಂಟ್ ಮಾಡಿ. ತುಂಬಾ ಜನ ಕಮೆಂಟ್ ಮಾಡ್ತೀರಾ, ಲೈಕ್ ಮಾಡ್ತೀರಾ, ನಿಮಗೆಲ್ಲ ಹೃದಯಪೂರ್ವಕ ಧನ್ಯವಾದಗಳು. ಇವತ್ತಿನ ಈ ವಿಡಿಯೋ ತುಂಬಾ ಸ್ಪೆಷಲ್ ಆಗಲಿದೆ ನೋಡಿ. ಅಮೆರಿಕ ಮತ್ತು ಇರಾನ್ ನಡುವಿನ ಯುದ್ಧ ಪರಿಣಾಮದಿಂದಾಗಿ ಭಾರತ ದೇಶದಲ್ಲಿ ಬಂಗಾರ ಮತ್ತು ಬೆಳ್ಳಿ ಬೆಲೆ ಏನಾಗಬಹುದು ನೋಡಿ. ಒಂದು ಕಡೆಗೆ ತುಂಬಾ ಜನ ಹೇಳ್ತಾ ಇದ್ರು ಯುದ್ಧಗಳು ಪ್ರಾರಂಭವಾದ್ರೆ ಬಂಗಾರ ಬೆಲೆ ಏರಿಕೆ ಆಗ್ಬಿಡುತ್ತೆ, ಬೆಳ್ಳಿ 4 ಲಕ್ಷ ರೂಪಾಯಿ ಆಗ್ಬಿಡುತ್ತೆ, ಬಂಗಾರ ಮತ್ತೆ 2 ಲಕ್ಷ ರೂಪಾಯಿ ಆಗ್ಬಿಡುತ್ತೆ ಅಂತ ತುಂಬಾ ಜನ ಹೇಳ್ತಾ ಇದ್ರು. ತಜ್ಞರು ಕೂಡ ಇದೇ ತರ ಹೇಳಿದ್ರು. ಆದ್ರೆ ವೀಕ್ಷಕರೇ, ಇಲ್ಲಿ ನೋಡಿ, ಅಮೆರಿಕ ಮತ್ತು ಇರಾನ್ ನಡುವಿನ ಯುದ್ಧ ಪರಿಣಾಮದಿಂದಾಗಿ ಕಚ್ಚಾ ತೈಲ ಬೆಲೆದಲ್ಲಿ ಭಾರಿ ಏರಿಕೆ ಆಗಲು ಪ್ರಾರಂಭವಾಯಿತು. ಹೂಡಿಕೆದಾರರು ಏನ್ ಮಾಡಿದ್ರು, ಬಂಗಾರ ಬೆಳ್ಳಿಯಲ್ಲಿ ಹೂಡಿಕೆ ಮಾಡೋದು ಬಿಟ್ಟು ಕಚ್ಚಾ ತೈಲದಲ್ಲಿ ಹೂಡಿಕೆ ಮಾಡಲು ಪ್ರಾರಂಭ ಮಾಡಿದ್ರು. ಅದರ ಬೆನ್ನಲ್ಲೇ ಬಂಗಾರ ಬೆಳ್ಳಿಯಲ್ಲಿ ಭಾರಿ ಇಳಿಮುಖ ಕಂಡು ಬಂತು ವೀಕ್ಷಕರೇ. ಅಂದ್ರೆ ಡಿಮ್ಯಾಂಡ್ ಕಡಿಮೆ ಆಯಿತು. ಈ ಬಾರಿ ಎಲ್ಲಾ ಕೂಡ ಉಲ್ಟಾ ಆಯಿತು ಅಂತಾನೆ ಅರ್ಥ. ಅಂದ್ರೆ ತಜ್ಞರ ಲೆಕ್ಕಾಚಾರ ಕೂಡ ಉಲ್ಟಾವಾಗಿದೆ. ಅಂದ್ರೆ ನಾವು ನಿಮಗೆ ಇವತ್ತು ಮಲ್ಟಿ ಕಮೋಡಿಟಿ ಎಕ್ಸ್ಚೇಂಜ್ ನ ಚಾರ್ಟ್ ಪ್ರಕಾರ ಒಂದು ಮಾಹಿತಿ ಕೊಡಲಿದ್ದೇವೆ. ಮುಂದಿನ ಬರೋ ದಿನ ಬಂಗಾರ ಬೆಳ್ಳಿ ಬೆಲೆ ಏನಾಗಬಹುದು. ಮೊದಲಿಗೆ ಈ ಒಂದು ಹಿಸ್ಟೋರಿಕಲ್ ಡೇಟಾ ನೋಡಿ. ಅಂದ್ರೆ ಮೊನ್ನೆ ತಾನೇ 2,75,000 ರೂಪಾಯಿ ಇತ್ತು, ಹೋದ ವಾರ 3 ಲಕ್ಷ ರೂಪಾಯಿ ಇತ್ತು, ನಂತರ ಹೋದ ವಾರ 2,76,000 ರೂಪಾಯಿ ಓಪನ್ ಆಯ್ತು, ನಂತರ ನೋಡಿ ಕ್ಲೋಸಿಂಗು 2,40,000 ರೂಪಾಯಿ ತನಕ ಲೋ ಟಚ್ ಆಯ್ತು. ಅಂದ್ರೆ ಹೋದ ವಾರ ಈ ವಾರ ಮತ್ತೆ ಇಳಿಕೆ ಆಗಿದೆ. ಇನ್ನು ಈಗ ಬರುವ ಸೋಮವಾರ, ಮಂಗಳವಾರ, ಬುಧವಾರ ಮತ್ತಷ್ಟು ಇಳಿಕೆ ಆದ್ರೆ ಮತ್ತೆ ಬೆಳ್ಳಿ ಬೆಲೆ 2,20,000 ರೂಪಾಯಿ ತನಕ ಬರಬಹುದು ಅಂತ ಇಲ್ಲಿ ಲೆಕ್ಕಾಚಾರ ನಾವು ಮಾಡಬಹುದು ವೀಕ್ಷಕರೇ. ಅಂದ್ರೆ ಇನ್ನು ನೋಡಬಹುದು, ಲೈವ್ ಆಗಿ ನಿಮಗೆ ಸಾಕ್ಷಿ ಸಮೇತ ತೋರಿಸ್ತಾ ಇದ್ದೇವೆ. ಬರೋಬ್ಬರಿ ಹೋದ ವಾರ ಈ ವಾರ 32,000ರಿಂದ 33,000 ರೂಪಾಯಿ ಅಷ್ಟು ಇಳಿಮುಖದಲ್ಲಿದೆ ಬೆಳ್ಳಿ ಬೆಲೆ. ಅಂದ್ರೆ ಇದು ನಾವು ಹೋದ 2 ವಾರಕ್ಕೆ ಕಂಪೇರ್ ಮಾಡಿದ್ರೆ 60,000ರಿಂದ 65,000 ರೂಪಾಯಿ ಇಳಿಕೆ ಅಂತಾನು ಕೂಡ ಲೆಕ್ಕಾಚಾರ ಮಾಡಬಹುದು. ಆದ್ರೆ ಈ ಒಂದು ಸೋಮವಾರ, ಮಂಗಳವಾರ ಮತ್ತಷ್ಟು ಇಳಿಕೆ ಆದ್ರೆ ಈ ಒಂದು 2,40,000 ರೂಪಾಯಿ ಸಪೋರ್ಟ್ ಇದೆ, 2,70,000 ರೂಪಾಯಿ ರೆಸಿಸ್ಟೆನ್ಸ್ ಇದೆ. ಈ ಎರಡೂ ಕೂಡ ಬ್ರೇಕ್ ಆದ್ರೆ, ಅಂದ್ರೆ ಉದಾಹರಣೆಗೆ ನಾವು ನಿಮಗೆ ಹೇಳ್ತೇವೆ ನೋಡಿ, ಈ 2,30,000 ರೂಪಾಯಿಗೆ ಬಂದಾಗ ಮತ್ತೆ ಬೆಳ್ಳಿ ಮೇಲ್ ಹೋಗಿದೆ, ಬೇಕಾದ್ರೂ ನೋಡಬಹುದು ಚಾರ್ಟ್ ಅಲ್ಲಿ. ಒಂದು ವೇಳೆ 2,30,000 ರೂಪಾಯಿ ಕೆಳಗಡೆ ಕ್ಯಾಂಡಲ್ ಕ್ಲೋಸ್ ಆದ್ರೆ, ಅಂದ್ರೆ ಟ್ರೇಡಿಂಗ್ ಕ್ಲೋಸ್ ಆದ್ರೆ 2,20,000 ಮತ್ತೆ 2 ಲಕ್ಷ ರೂಪಾಯಿ ತನಕನೂ ಬರಬಹುದು. ಒಂದು ವೇಳೆ ಬೆಳ್ಳಿ ಬೆಲೆ ಮುಂದಿನ ವಾರ 2,70,000 ರೂಪಾಯಿ ಮತ್ತೆ ದಾಟಿದ್ರೆ 3 ಲಕ್ಷ ರೂಪಾಯಿನೂ ಕೂಡ ಮತ್ತೆ ಟಚ್ ಆಗಬಹುದು ಅಂತ ಈ ಒಂದು ಲೆಕ್ಕಾಚಾರ ನಾವು ಮಾಡಬಹುದು ವೀಕ್ಷಕರೇ. ಹಾಗಾದ್ರೆ ಮಾರ್ಕೆಟ್ ಅಲ್ಲಿ ಬೆಳ್ಳಿ ಬೆಲೆ ಎಷ್ಟಾಗಿದೆ? 1 ಕೆಜಿ ಬೆಳ್ಳಿ ಬೆಲೆ ಮಾರ್ಕೆಟ್ ಅಲ್ಲಿ 2,60,000 ರೂಪಾಯಿ 1 ಕೆಜಿಗೆ ಅಂತಾನು ಕೂಡ ಹೇಳ್ಬಹುದು. ಸೋಮವಾರ, ಮಂಗಳವಾರ ಇದ್ರದ್ದು ಬೆಲೆ 5,000ರಿಂದ 6,000 ರೂಪಾಯಿ ಏರಿಕೆ ಆಗೋ ಚಾನ್ಸ್ ಇದೆ. ಎದಕ್ಕಂದ್ರೆ ಹೇಳ್ತೀವಿ ನೋಡಿ, ಅಮೆರಿಕ ಮತ್ತು ಇರಾನ್ ನಡುವಿನ ಯುದ್ಧ ಪರಿಣಾಮದಿಂದಾಗಿ ಬಂಗಾರ ಬೆಳ್ಳಿಯಲ್ಲಿ ಭಾರಿ ಒಂದು ಏರಿಕೆನೂ ಆಗ್ತಾ ಇದೆ, ಇಳಿಕೆನೂ ಆಗ್ತಾ ಇದೆ. ನೋಡಿ, ಯಾವಾಗ ಯುದ್ಧಗಳು ಪ್ರಾರಂಭವಾಗುತ್ತೆ ಅವಾಗ ಬೆಲೆ ಏರಿಕೆ ಆಗ್ಬೇಕಾಗಿತ್ತು. ಆದ್ರೆ ಈ ಬಾರಿ ಇಳಿಕೆ ಆಗಿದ್ದು ಕಾರಣ ಕಚ್ಚಾ ತೈಲ, ಪೆಟ್ರೋಲ್, ಡೀಸೆಲ್, ಅಡುಗೆ ಎಣ್ಣೆ ಎಲ್ಲ ಬೆಲೆ ಏರಿಕೆ ಆಯ್ತಲ್ಲ. ಹೂಡಿಕೆದಾರರು ಲಾಭ ಮಾಡಬೇಕು ಅಂತ, ಅಂದ್ರೆ ಹೂಡಿಕೆದಾರರು ಅಂದ್ರೆ 1,000, 2,000 ಹೂಡಿಕೆ ಮಾಡೋರಲ್ಲ. ವಿದೇಶಿ ಬ್ಯಾಂಕುಗಳು, ಅಮೆರಿಕ ಆಗಿರ್ಬೋದು, ಸಿಂಗಾಪುರ್ ಆಗಿರ್ಬೋದು, ಚೈನಾ ಆಗಿರ್ಬೋದು, ರಷ್ಯಾದವರಾಗಿರ್ಬೋದು, ಭಾರತ ದೇಶ ಆಗಿರ್ಬೋದು, ಎಲ್ಲರೂ ಕೂಡ ಬಂಗಾರದಲ್ಲಿ ಹೂಡಿಕೆ ಮಾಡ್ತಾರೆ, ಕಚ್ಚಾ ತೈಲದಲ್ಲೂ ಕೂಡ ಹೂಡಿಕೆ ಮಾಡ್ತಾರೆ. ಸಾವಿರಾರು ಕೋಟಿ ರೂಪಾಯಿದಲ್ಲಿ ಹೂಡಿಕೆ ಮಾಡ್ತಾರೆ. ಒಂದಲ್ಲ ಎರಡಲ್ಲ, ಸಾವಿರಾರು ಕೋಟಿ ಹಣ. ನೋಡಿ, ಯಾವಾಗ ಕಚ್ಚಾ ತೈಲ ಬೆಲೆ ಏರಿಕೆ ಆಯ್ತು ನೋಡಿ, ಅವಾಗ ಹೂಡಿಕೆದಾರರು ಬಂಗಾರ ಬೆಳ್ಳಿಯನ್ನ ಮಾರಾಟ ಮಾಡೋದ್ರ ಮೂಲಕ ಆ ಒಂದು ಹಣವನ್ನ ತಗೊಂಡು ಆ ಒಂದು ಕಚ್ಚಾ ತೈಲದಲ್ಲಿ ಹೂಡಿಕೆ ಮಾಡಿದ್ದ ಪರಿಣಾಮ ಕಚ್ಚಾ ತೈಲಕ್ಕೆ ಡಿಮ್ಯಾಂಡ್ ಬಂತು, ಏರಿಕೆ ಆಯ್ತು, ಬಂಗಾರ ಬೆಳ್ಳಿ ಇಳಿಕೆ ಆಯ್ತು ವೀಕ್ಷಕರೇ. ಸೊ ಈ ಬಾರಿ ಯುದ್ಧದಿಂದಾಗಿ ಬಂಗಾರ ಬೆಳ್ಳಿಯಲ್ಲಿ ಅಷ್ಟು ಎಫೆಕ್ಟ್ ಆಗ್ಲಿಲ್ಲ. ಆದ್ರೆ
ಏರಿಕೆ ಇಳಿಕೆ ಇದಕ್ಕೆ ವಾಲೆಟೋಲಿಟಿ ಅಂತ ಕರೀತಾರೆ. ಅಂದ್ರೆ ಹಾವು ಏಣಿ ಆಟ ಅಂತ ನಾವು ಕನ್ನಡದಲ್ಲಿ ಕರಿಬಹುದು. ಸೊ ವೀಕ್ಷಕರೇ, ಈ ಬಾರಿ ನೋಡಿ, ಈಗ ಮತ್ತೆ ಸೋಮವಾರ ಮಂಗಳವಾರ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಏನಿದ್ದಾರೆ ನೋಡಿ, ಇರಾನ್ ದೇಶದ ಮೇಲೆ ಎಲ್ಲಾ ಒಂದು ಯುದ್ಧಗಳನ್ನ ನಿಲ್ಲಿಸಲು ತೀರ್ಮಾನ ಮಾಡಿದ್ದಾರಂತೆ. ಹೌದು ವೀಕ್ಷಕರೇ, ಇದು ಅಧಿಕೃತವಾಗಿ ಬಂದಿರೋ ಅಪ್ಡೇಟು. ಹೀಗಾಗಿ ಕಚ್ಚಾ ತೈಲ ಬೆಲೆ ಈಗ ಮತ್ತೆ ಇಳಿಕೆ ಆಗುತ್ತೆ. ಯಾವಾಗ ಯುದ್ಧಗಳು ನಿಲ್ಲುತ್ತೆ ಅವಾಗ ಕಚ್ಚಾ ತೈಲ ಬೆಲೆ ಇಳಿಕೆ ಆಗುತ್ತೆ. ಕಚ್ಚಾ ತೈಲ ಬೆಲೆ ಇಳಿಕೆ ಆದ್ರೆ ಹೂಡಿಕೆದಾರರು ಮತ್ತೆ ಕಚ್ಚಾ ತೈಲದಲ್ಲಿ ಹೂಡಿಕೆ ಮಾಡಿದ್ದ ಹಣವನ್ನ ತಗೊಂಡ್ಬಿಟ್ಟು ಬಂಗಾರ ಬೆಳೆಯಲ್ಲಿ ಹೂಡಿಕೆ ಮಾಡಿದ್ರೆ ಅವಾಗ ಬಂಗಾರ ಬೆಳ್ಳಿ ಬೆಲೆ ಮತ್ತೆ ಏರಿಕೆ ಆಗುವ ಎಲ್ಲಾ ಚಾನ್ಸ್ ಇದೆ ವೀಕ್ಷಕರೇ. ಸೊ ನೋಡಿ, ಮೊನ್ನೆ ಯುದ್ಧ ಮಾಡೇ ಬಿಡ್ತೀನಿ ಅಂತ ಅಮೆರಿಕ ಅಧ್ಯಕ್ಷ ಟ್ರಂಪ್ ಘೋಷಣೆ ಮಾಡಿದ್ರು. ಕಚ್ಚಾ ತೈಲ ಬೆಲೆ ಏರಿಕೆ ಆಯ್ತು, ಬಂಗಾರ ಬೆಳ್ಳಿ ಬೆಲೆ ಇಳಿಕೆ ಆಯ್ತು, ಡಾಲರ್ ಕೂಡ ಏರಿಕೆ ಆಯ್ತು. ಯಾವಾಗ ಯುದ್ಧ ನಿಲ್ಲಿಸ್ಬಿಡ್ತೀನಿ ಅಂತ ಹೇಳ್ತಿದ್ದಾರೆ ಅವಾಗ ಕಚ್ಚಾ ತೈಲ ಬೆಲೆ ಇಳಿಕೆ ಆಗ್ತಾ ಇದೆ, ಬಂಗಾರ ಬೆಳ್ಳಿ ಬೆಲೆ ಏರಿಕೆ ಆಗ್ತಾ ಇದೆ. ಇದಕ್ಕೆ ಸಾಕ್ಷಿ ಅಂದ್ರೆ ನೀವು MCX ಚಾರ್ಟ್ ಕೂಡ ನೋಡಬಹುದು ವೀಕ್ಷಕರೇ. ಅಂದ್ರೆ ಈ ಒಂದು ಚಾರ್ಟ್ ಅಲ್ಲಿ ಬೆಲೆ ಇಳಿಕೆ ಆಗಿದ್ದಕ್ಕೆ ಕಾರಣ ಏನಪ್ಪಾ ಅಂದ್ರೆ ಮೇನ್ ಬಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ನ ಹೇಳಿಕೆ. ಕೇವಲ ಬಂಗಾರ ಭಾರತದಲ್ಲಿ ಮಾತ್ರ ಸಿಗಲ್ಲ, ಅಮೆರಿಕಾದಲ್ಲೂ ಸಿಗುತ್ತೆ, ಚೈನಾದಲ್ಲೂ ಸಿಗುತ್ತೆ, ಸ್ವಿಟ್ಜರ್ಲ್ಯಾಂಡ್, ಸೌತ್ ಆಫ್ರಿಕಾ ಖಂಡಗಳಲ್ಲೂ ಕೂಡ ಬಂಗಾರವನ್ನ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ. ಇದು ಬಂಗಾರವನ್ನ ಟ್ರೇಡಿಂಗ್ ಕೂಡ ಮಾಡ್ತಾರೆ. ಸೊ ನಮ್ಮ ಭಾರತದಲ್ಲಿ ಮಾತ್ರ ಬಂಗಾರ ಸಿಗಲ್ಲ, ಎಲ್ಲಾ ದೇಶಗಳಲ್ಲೂ ಕೂಡ ಬಂಗಾರ ಮಾರಾಟ ಮಾಡ್ತಾರೆ, ಟ್ರೇಡ್ ಮಾಡ್ತಾರೆ. ಇಂಟರ್ ನ್ಯಾಷನಲ್ ಲೆವೆಲ್ ಅಲ್ಲಿ ಬಂಗಾರದ ಬೆಲೆ ನಿರ್ಧಾರವಾಗುವುದು ಇಲ್ಲಿ ನೀವು ನೋಡಬಹುದು ಚಾರ್ಟ್ ಮೂಲಕ. ಹೋದ ವಾರ ಈ ವಾರಕ್ಕೆ 14,000 ರೂಪಾಯಿ ಇಳಿಮುಖದಲ್ಲಿ ಓಪನ್ ಆಗ್ಬಹುದು. ಅಂದ್ರೆ ನೀವು ಆಲ್ರೆಡಿ ಸ್ಕ್ರೀನ್ ಮೇಲೆ ನೋಡ್ತಿರ್ಬೋದು, 1,60,000 ರೂಪಾಯಿ ಇತ್ತು ಹೋದ ವಾರ ಓಪನಿಂಗು. ನಂತರ ಕ್ಲೋಸಿಂಗ್ ನೋಡಿ ಬರೋಬ್ಬರಿ 1,46,000 ರೂಪಾಯಿ ತನಕ ಕೆಳಗಡೆ ಬಂದಿದೆ. ಆದ್ರೆ ಇಲ್ಲಿ 1,60,000 ರೂಪಾಯಿಗೆ ಬಂದಾಗ ಬೆಲೆ ಇಳಿಕೆ ಆಗ್ತಾ ಇದೆ. ಎದಕ್ಕಪ್ಪ ಅಂದ್ರೆ ಅಲ್ಲಿ ಸೆಲ್ಲಿಂಗ್ ಬರ್ತಾ ಇದೆ, ಅಂದ್ರೆ ಜನರು ಮಾರಾಟ ಮಾಡ್ತಿರ್ಬೋದು. ಸೊ ಇಲ್ಲಿ ಹೂಡಿಕೆದಾರರು ಬಂಗಾರ ಬೆಳ್ಳಿ ಮಾರಾಟ ಮಾಡ್ತಿರ್ಬೋದು. ಹೀಗಾಗಿ ಬೆಲೆಯೊಂದು ಇಳಿಕೆ ಆಗ್ತಾ ಇರುವಂತದ್ದು. ಅದೇ ಒಂದು ವೇಳೆ 1,60,000 ರೂಪಾಯಿ ದಾಟಿ 1,65,000 ರೂಪಾಯಿಗೆ ಏನಾದ್ರೂ ಬಂಗಾರ ಓಪನ್ ಆದ್ರೆ ಅವಾಗ ಮತ್ತೆ 1,70,000 ರೂಪಾಯಿನೂ ಆಗ್ಬಹುದು. ಅದೇ ತರ ಸಪೋರ್ಟ್ ನೋಡಿ 1,46,000 ರೂಪಾಯಿ ತನಕ ಇದೆ. 1,46,000 ರೂಪಾಯಿ ಒಂದು ಸ್ಟ್ರಾಂಗ್ ಸಪೋರ್ಟ್ ಇದೆ. ಈ ಒಂದು ಸಪೋರ್ಟ್ ಮುರಿತಾ ಇಲ್ಲ. ಅಂದ್ರೆ ಕಳೆದ ಒಂದು ತಿಂಗಳಿನಿಂದ 1,55,000 1,45,000 ಇಷ್ಟರಲ್ಲೇ ಒಂದು ರೇಂಜ್ ಬೌಂಡ್ ಮೂವ್ಮೆಂಟ್ ಅಲ್ಲಿ ಬಂಗಾರ ಸಿಕ್ಕಾಕಿಕೊಂಡಿದೆ ಅಂತ ಹೇಳ್ಬಹುದು. ಒಂದು ವೇಳೆ 1,46,000 ರೂಪಾಯಿಗಿಂತ ಕೆಳಗಡೆ ಬಂಗಾರ ಬೆಲೆ ಬಂದ್ರೆ ಅವಾಗ ಮತ್ತೆ 1,40,000 ರೂಪಾಯಿಗೂ ಕೆಳಗಡೆ ಬರಬಹುದು, ಅಥವಾ 1,35,000 ರೂಪಾಯಿ ತನಕನೂ ಕೂಡ ಬರಬಹುದು. ಆದ್ರೆ ಸದ್ಯದ ಪರಿಸ್ಥಿತಿ ಈಗ ಹೂಡಿಕೆ ಮಾಡ್ಬೇಕಾ ಬೇಡವಾ ಈ ಪ್ರಶ್ನೆಗೆ ಉತ್ತರ, ಹಾಗೂ ಮುಂದಿನ ಬರೋ ದಿನ ಬಂಗಾರ ಬೆಳ್ಳಿ ಬೆಲೆ ಏನಾಗುತ್ತೆ ಈ ಪ್ರಶ್ನೆಗೆ ಉತ್ತರ ಏನಪ್ಪಾ ಅಂದ್ರೆ, ಮೊದಲಿಗೆ ಅಮೆರಿಕ ಮತ್ತು ಇರಾನ್ ನಡುವಿನ ಯುದ್ಧ ಕೊನೆಯಾಗೋ ಎಲ್ಲಾ ಒಂದು ಚಾನ್ಸ್ ಗಳಿದ್ದಾವೆ. ಯಾಕಂದ್ರೆ ಅಮೆರಿಕದವರು ಯುದ್ಧ ಮಾಡೋದ್ರಲ್ಲಿ ಹಿಂದೆಟ್ಟು ಹಾಕ್ತಾ ಇದ್ದಾರೆ. ಸೊ ವೀಕ್ಷಕರೇ, ಯುದ್ಧ ನಿಲ್ತಾ ಇದ್ದಂತೆ ಕಚ್ಚಾ ತೈಲ ಬೆಲೆ ಇಳಿಕೆ ಆಗುತ್ತೆ, ಬಂಗಾರ ಬೆಳ್ಳಿ ಬೆಲೆ ಮತ್ತೆ ಅಲ್ಪ ಮಟ್ಟದಲ್ಲಿ ಏರಿಕೆ ಆಗಬಹುದು. ಅಂದ್ರೆ ಮತ್ತೆ ಒಂದು 2-3% ಏರಿಕೆ ಆಗುವ ಚಾನ್ಸ್ ಇದೆ. ಅಂದ್ರೆ ಮುಂದಿನ ಬರೋ ದಿನ ಮತ್ತಷ್ಟು ಸ್ವಲ್ಪ ಮಟ್ಟಿಗೆ ರಿಕವರಿ ಆಗಬಹುದು. ಈಗ ಎಷ್ಟು ಇಳಿಕೆ ಆಗಿದೆ ನೋಡಿ, ಬೆಳ್ಳಿ ಹೋದವ ಒಂದು 15 ದಿನದ ಹಿಂದೆ ಈ ತಿಂಗಳು ಬರೋಬ್ಬರಿ 70,000 ರೂಪಾಯಿ ಇಳಿಕೆ ಇದೆ. ಅಂದ್ರೆ ಸ್ವಲ್ಪ ರಿಕವರಿ ಆಗಬಹುದು, ಒಂದು 10,000 12,000 ಏರಿಕೆ ಆಗಬಹುದು. ಅದೇ ತರ ಬಂಗಾರ ಕೂಡ ಈಗ ಯಾವ ತರ ಇಳಿಕೆ ಆಗಿದೆಯಲ್ಲ, ಅಂದ್ರೆ ಬರೋಬ್ಬರಿ 13-14 ಇಳಿಕೆ ಆಗಿದೆ. ಮತ್ತೆ ಒಂದು 3-4 ರೂಪಾಯಿ ರಿಕವರಿ ಆಗಬಹುದು, ಅಂದ್ರೆ ಸ್ವಲ್ಪ ಏರಿಕೆ ಆಗಬಹುದು ವೀಕ್ಷಕರೇ. ಇನ್ನೊಂದು ಏನಪ್ಪಾ ಇಂಟ್ರೆಸ್ಟಿಂಗ್ ಅಂದ್ರೆ, ಕೇಂದ್ರ ಸರ್ಕಾರ ಆಮದು ಸುಂಕ 6% ಇದ್ದದ್ದು 15% ಮಾಡಿದ್ದು ಈಗ ಬೆಲೆ 1,55,000 ರೂಪಾಯಿ ಹತ್ತ ಟ್ರೇಡ್ ಆಗ್ತಾ ಇದೆ. ಆದ್ರೆ ಒಂದು ವೇಳೆ ಬಂಗಾರದ ಮೇಲೆ ಆಮದು ಸುಂಕವನ್ನ ಕೇಂದ್ರ ಸರ್ಕಾರ ಮತ್ತೆ ಹಳೆಯ ನಿಯಮದ ಪ್ರಕಾರ 6%ಗೆ ತಂದ್ರೆ ಬಂಗಾರದ ಬೆಲೆ ಕರ್ನಾಟಕ ಮತ್ತು ಭಾರತದಲ್ಲಿ 1,35,000 ರೂಪಾಯಿ ಇರಬೇಕಾಗಿತ್ತು. ಅಂದ್ರೆ 18 ಕ್ಯಾರೆಟ್ ಚಿನ್ನ ಈಗ ಏನು 1,11,000 ರೂಪಾಯಿ ಇದೆ, ಅದು 1,00,000 ರೂಪಾಯಿ ಇರಬೇಕಾಗಿತ್ತು. ಅಂದ್ರೆ ದೊಡ್ಡ ಮಟ್ಟದಲ್ಲಿ ಬಂಗಾರ ಬೆಲೆ ಇಳಿಕೆ ಆಗಿದೆ. ಆದ್ರೆ ಭಾರತದಲ್ಲಿ ಕೇಂದ್ರ ಸರ್ಕಾರ 6% ಇದ್ದ ಸುಂಕವನ್ನ 15%ಗೆ ಏರಿಕೆ ಮಾಡಿದ್ದಾರೆ. 1 ವರ್ಷಗಳ ಕಾಲ ಚಿನ್ನ ತಗೋಬಾರದು ಜನರು ಅಂತ ಸುಂಕವನ್ನ ಏರಿಕೆ ಮಾಡಿದ್ದು. ಒಂದು ವೇಳೆ ಸರ್ಕಾರ ನಾಳೆದ ಸುಂಕ ಇಳಿಕೆ ಮಾಡಿದ್ರೆ ಇದ್ರದ್ದು ಬೆಲೆ 1,11,000 ರೂಪಾಯಿ. ಇದು 18 ಕ್ಯಾರೆಟ್ ಚಿನ್ನದ ಬೆಲೆ ಆಗಿದೆ, 1,11,000 ರೂಪಾಯಿ. ಒಂದು ವೇಳೆ ಕೇಂದ್ರ ಸರ್ಕಾರ ಆಮದು ಸುಂಕ ಏರಿಕೆ ಮಾಡಿರ್ಲಿಲ್ಲ ಅಂದ್ರೆ 6% ಯಥಾಸ್ಥಿತಿ ಇತ್ತಪ್ಪ ಅಂದ್ರೆ ಇವತ್ತು 18 ಕ್ಯಾರೆಟ್ 10 ಗ್ರಾಮ್ ಚಿನ್ನದ ಬೆಲೆ 1,00,000 ರೂಪಾಯಿಗೆ ನಾವು ನೋಡೋಕೆ ಸಿಗ್ತಾ ಇತ್ತು. ಆದ್ರೆ ಬೇರೆ ದೇಶಗಳಲ್ಲಿ ನಮ್ಮ ಭಾರತದಲ್ಲಿ ಸ್ವಲ್ಪ ಬಂಗಾರ ಜಾಸ್ತಿ ಬೆಲೆಗೆ ಮಾರಾಟ ಆಗ್ತಾ ಇದೆ. ಎದಕ್ಕಂದ್ರೆ 15% ಇಂಪೋರ್ಟ್ ಟ್ಯಾಕ್ಸ್, ಅಂದ್ರೆ 15% ಆಮದು ಸುಂಕ ಕೊಡಬೇಕು, 3% GST ಕೂಡ ಕೊಡಬೇಕಾಗುತ್ತೆ. ಇನ್ನು ಆಭರಣ ತಗೊಳ್ಳೋರು ಕೇವಲ ಆಮದು ಸುಂಕ GST ಮಾತ್ರ ಅಲ್ಲ, ಮೇಕಿಂಗ್ ಚಾರ್ಜ್ ಕೂಡ ಕೊಡ್ತಾರೆ. ಅಂದ್ರೆ ಒಂದು ಆಭರಣ ನೀವು ತಗೋತೀರಾ ಅಂದ್ರೆ
15%, 20% ಅಷ್ಟು ಮೇಕಿಂಗ್ ಚಾರ್ಜ್ ಕೂಡ ನೀವು ಕೊಟ್ಟಿರ್ತೀರಾ. ಅದು ನಿಮಗೆ ಒಂದು ನಷ್ಟ ಅಂತ ಹೇಳ್ಬಹುದು. ಅಂದ್ರೆ ನೀವು ಇವತ್ತು ಬಂಗಾರ ಆಭರಣ ತಗೊಂಡಿರ್ತೀರಾ, ನಾಳೆ ಮತ್ತೆ ಅದನ್ನ ಮಾರಾಟ ಮಾಡಕ್ ಹೋಗ್ತೀರಪ್ಪ ಅಂದ್ರೆ ಅದು ನೀವೇನು 15-20% ಅಂದ್ರೆ ಹತ್ತತ್ರ 10-12 ಸಾವಿರ ರೂಪಾಯಿ ಏನು ನೀವು ಅದು ಮೇಕಿಂಗ್ ಚಾರ್ಜ್ ಕೊಟ್ಟಿರ್ತೀರಾ ಆ ರೆಡಿ ಮಾಡೋದಕ್ಕೆ ಆಭರಣನ, ಅದು ಹಣ ನಿಮಗೆ ವಾಪಸ್ ಬರಲ್ಲ. ಇವತ್ತು 1 ಲಕ್ಷ ರೂಪಾಯಿಗೆ ನೀವು ತಗೊಂಡಿರ್ತೀರಾ, ನಾಳೆ ಒಂದು 1 ಲಕ್ಷ ರೂಪಾಯಿಗೆ ಮಾರಾಟ ಮಾಡ್ತೀರಾ ಅಂದ್ರೆ ಅದು ತಗೊಳ್ಳಲ್ಲ, 90,000 ರೂಪಾಯಿ ತಗೋತಾರೆ. ಮೇಕಿಂಗ್ ಚಾರ್ಜ್ ಎಲ್ಲ ಕೂಡ ಅದು ನಿಮಗೆ ನಷ್ಟ ಅಂತಾನೆ ಹೇಳ್ಬಹುದು. ಇನ್ನು 22 ಕ್ಯಾರೆಟ್ ಚಿನ್ನದ ಬೆಲೆ ಇವತ್ತು ಎಷ್ಟು? 18 ಕ್ಯಾರೆಟ್ 1,11,000 ರೂಪಾಯಿ ಇದೆ. ಅದೇ 22 ಕ್ಯಾರೆಟ್ ಚಿನ್ನದ ಬೆಲೆ 10 ಗ್ರಾಮ್ಗೆ 1,36,650 ರೂಪಾಯಿ. ಆದ್ರೆ ಹೋದ ತಿಂಗಳು ಇದ್ರದ್ದು ಬೆಲೆ 1,45,000 ರೂಪಾಯಿ ಇತ್ತು. ಹೋದ ವಾರ 1,42,000 ರೂಪಾಯಿ ಇತ್ತು. ಈ ವಾರ 1,36,650 ರೂಪಾಯಿ ಅಥವಾ 1,38,000 ರೂಪಾಯಿ ಅಷ್ಟು ಓಪನಿಂಗ್ ಆಗಬಹುದು ಅಂತ ಹೇಳಲಾಗ್ತಾ ಇದೆ. ಅಂದ್ರೆ ಸ್ವಲ್ಪ ಮಟ್ಟಿಗೆ ಏರಿಕೆ ಕಾಣಬಹುದು. ಅಂದ್ರೆ ನೋಡಿ, ಏರಿಕೆನ ಆಗ್ಬಹುದು, ಇಳಿಕೆನ ಆಗ್ಬಹುದು, ಕ್ಷಣ ಕ್ಷಣಕ್ಕೂ ಕೂಡ ಇಲ್ಲಿ ಬೆಲೆಗಳು ಚೇಂಜ್ ಆಗ್ತಾ ಇರುತ್ತೆ. ಸೊ ವೀಕ್ಷಕರೇ, ನೀವು ಗೂಗಲ್ ಅಲ್ಲಿ ಆಗಿರ್ಬೋದು, ಟ್ರೇಡಿಂಗ್ ವ್ಯೂ ನಲ್ಲಿ ಬಂಗಾರದ MCX ಚಾರ್ಟ್ ನೋಡೋದ್ರ ಮೂಲಕ ಅಕ್ಯುರೇಟ್ ಇನ್ಫಾರ್ಮೇಶನ್ ನೀವು ತಿಳ್ಕೊ. ಅಂದ್ರೆ ಹೋದ ವಾರಕ್ಕೆ ಈ ವಾರಕ್ಕೆ 22 ಕ್ಯಾರೆಟ್ ಚಿನ್ನದ ಬೆಲೆ ಈಗ ನೋಡಿ ಬರೋಬ್ಬರಿ 8,000-7,000 ರೂಪಾಯಿ ಅಷ್ಟು ಇಳಿಮುಖದಲ್ಲಿದೆ ಅಂತ ಹೇಳ್ಬಹುದು. ಇನ್ನು ಕೇಂದ್ರದ ಇನ್ಕಮ್ ಟ್ಯಾಕ್ಸ್ ನಿಯಮದ ಪ್ರಕಾರ ಮನೆಯಲ್ಲಿ ಬಂಗಾರ ಎಷ್ಟು ಇಟ್ಕೋಬಹುದು ನೀವು ನೋಡಿ. ಮದುವೆಯಾದ ಮಹಿಳೆಯರು 500 ಗ್ರಾಮ್ ವರೆಗೂ, ಅಂದ್ರೆ 500 ಗ್ರಾಮ್ ಹತ್ರ ನೀವು ಬಂಗಾರ ಇಟ್ಕೊಳ್ಳಿ, ಯಾರು ಕೂಡ ಲೆಕ್ಕ ಕೇಳಲ್ಲ. 500 ಗ್ರಾಮ್ ಮೇಲೆ ನೀವು ಬಂಗಾರ ತಗೋತೀರಪ್ಪ ಅಂದ್ರೆ ನೀವು ಕಡ್ಡಾಯವಾಗಿ GST ಬಿಲ್ ತಗೊಳ್ಳಿ. ಇನ್ನು ಕಡ್ಡಾಯವಾಗಿ ಇನ್ಕಮ್ ಸೋರ್ಸ್ ಅನ್ನ ನೀವು ದಾಖಲೆಗಳನ್ನ ಇಟ್ಕೋಬೇಕಾಗುತ್ತೆ. ಇನ್ನು ನಿಮ್ಮ ಒಂದು ಹತ್ತಿರ ಅಂದ್ರೆ ಮದುವೆ ಆಗಿಲ್ಲ ಹೆಣ್ಣು ಮಕ್ಕಳು ಮಹಿಳೆಯರು ಅಂತವರ ಹತ್ತಿರ 250 ಗ್ರಾಮ್ ವರೆಗೂ ಲಿಮಿಟ್ ಇದೆ. 250 ಗ್ರಾಮ್ ಮೇಲೇನು ಕೂಡ ಇಟ್ಕೊಳ್ಳಿ. 1 ಕೆಜಿ 2 ಕೆಜಿ ಎಷ್ಟು ಬೇಕಾದ್ರೂ ಮನೇಲಿ ಇಟ್ಕೋಬಹುದು. ಆದ್ರೆ ಅದು ನಿಮ್ದೇ ಬಂಗಾರ ಅನ್ನೋದಕ್ಕೆ ನಿಮ್ಮ ಹತ್ತಿರ GST ಬಿಲ್ಲು, ಖರೀದಿ ಮಾಡಿರೋ ಒಂದು ಪ್ರೂಫ್ ಆಗಿರ್ಬೋದು ಅಥವಾ ಇನ್ಕಮ್ ಸೋರ್ಸ್ ನೀವು ತೋರಿಸಬೇಕಾಗುತ್ತೆ. ಇನ್ನು ಮೂರನೇದಾಗಿ ಯಾರೆಲ್ಲ ಪುರುಷರು ಅಂದ್ರೆ ಮದುವೆ ಆಗಿರ್ಲಿ ಬಿಡ್ಲಿ, ಪುರುಷರ ಹತ್ತಿರ 100 ಗ್ರಾಮ್ಸ್ 100 ಗ್ರಾಮ್ ವರೆಗೂ ಯಾರು ಕೂಡ ಲೆಕ್ಕ ಕೇಳಲ್ಲ. 100 ಗ್ರಾಮ್ ವರೆಗೂ ಲಿಮಿಟ್ ಇದೆ. 100 ಗ್ರಾಮ್ ಮೇಲೆ ನಿಮ್ಮ ಹತ್ತಿರ ಬಂಗಾರ ಇದೆ ಅಂದ್ರೆ GST ಬಿಲ್, ಇನ್ಕಮ್ ಸೋರ್ಸ್, ಇನ್ಕಮ್ ಪ್ರೂಫ್ ನೀವು ಕೊಡಬೇಕಾಗುತ್ತೆ. ಯಾವಾಗ ಅಂದ್ರೆ ಇನ್ಕಮ್ ಟ್ಯಾಕ್ಸ್ ITR ಫೈಲಿಂಗ್ ಅಲ್ಲಿ ಏನಾದ್ರೂ ಲೋಪದೋಪಗಳು ಬಂದು ಚೆಕಿಂಗ್ ಬಂದ್ರೆ ಅಥವಾ ಏನಾದ್ರೂ ಇನ್ಫಾರ್ಮೇಶನ್ ಕೇಳಿದ್ರೆ ಅವಾಗ ನಿಮಗೆ ಇದು ಇನ್ಫಾರ್ಮೇಶನ್ ತುಂಬಾ ಯೂಸ್ ಆಗುತ್ತೆ. ಇನ್ನು 24 ಕ್ಯಾರೆಟ್ ಚಿನ್ನದ ಬೆಲೆ ಎಷ್ಟಾಗಿದೆ ನೋಡೋಣ ಬನ್ನಿ. 1,49,000 ರೂಪಾಯಿ. ಹೌದು, ಇದು 24 ಕ್ಯಾರೆಟ್ 10 ಗ್ರಾಮ್ ಚಿನ್ನದ ಬೆಲೆ. ವೀಕ್ಷಕರ, ಇದ್ರ ಮೇಲೆ 3% GST ಇರುತ್ತೆ. ಮತ್ತೆ ಕೆಲವೊಂದು ಕಡೆಗೆ ಮೇಕಿಂಗ್ ಚಾರ್ಜು ಮತ್ತೆ GST ಕೂಡ ಇರುತ್ತೆ. ಸೊ ವೀಕ್ಷಕರ, ಇದು ಆನ್ಲೈನ್ ಬೆಲೆ ಆಗಿರೋದ್ರಿಂದ ಕ್ಷಣ ಕ್ಷಣಕ್ಕೂ ರೇಟ್ಗಳು ಬದಲಾವಣೆ ಆಗ್ತಾ ಇರುತ್ತೆ. ಹೋದ ವಾರ 1,55,000 ಇತ್ತು, ಹೋದ ತಿಂಗಳು 1,60,000 ಇತ್ತು. ಆದ್ರೆ ಈ ವಾರ 1,49,000 1,50,000 ರೂಪಾಯಿ ಅಷ್ಟು ಇದೆ. ಇವತ್ತಿಗೆ ಇಷ್ಟ ಆಗಿತ್ತು, ಲೈಕ್ ಮಾಡಿ, ಕಮೆಂಟ್ ಮಾಡಿ.